ಒಂದು ವೇಳೆ ದಾವಣಗೆರೆಯಲ್ಲಿ ಬಂದ ಈ ಸಂದಿಗ್ಧ ಸನ್ನಿವೇಶವು ತಮಗೆ ಕರ್ನಾಟಕದಲ್ಲಿ 2028ಕ್ಕೆ ಬಂದು ಮುಟ್ಟಿದರೆ ನೀವು ಇದೇ 530ಕ್ಕಿಂತ ಹೆಚ್ಚಿರುವ ಸ್ಥಾನಗಳನ್ನು ಕೈಬಿಟ್ಟು ಕೇವಲ 60-65 ಸ್ಥಾನಗಳಲ್ಲಿ ಮಾತ್ರ ನಿಲ್ಲಬೇಕಾದ ದುಸ್ಥಿತಿಗೆ ತಲುಪಲಿದ್ದೀರಿ. ಈ ಶಾಮನೂರು ಶಿವಶಂಕರಪ್ಪರವರು ಜೀವಂತವಾಗಿದ್ದಾಗ ಶಿವಮೊಗ್ಗಕ್ಕೆ ಚುನಾವಣಾ ಪ್ರಚಾರಕ್ಕೆ ಹೋಗಿ ಅಂದಿನ ಬಿಜೆಪಿ ಅಭ್ಯರ್ಥಿಯಾಗಿರುವ BY ರಾಘವೇಂದ್ರ ಅವರಿಗೆ ಮತ ಹಾಕಿ ಅವರನ್ನು ಗೆಲ್ಲಿಸಿ ಅಂತ ಹೇಳಿದ್ದಾರೆ. ಕರ್ನಾಟಕದ ಇಡೀ ಸಚಿವ ಸಂಪುಟ 20 ದಿವಸಗಳಲ್ಲಿ ದಾವಣಗೆರೆ ದಕ್ಷಿಣಕ್ಕೆ ಬಂದು ಮಾಡಲು ಸಾಧ್ಯವಾಗದ ವಿಷಯವನ್ನು ಕೇವಲ 2 ಗಂಟೆಯಲ್ಲಿ ಜಮೀರ್ ಅಹಮದ್ ಸಾಬ್ ಅವರು ಮಾಡಿ ಮುಗಿಸಿದ್ದಾರೆ. ಸಮುದಾಯ ಮತ್ತು ಪಕ್ಷ ಬಂದು ಬರುವಾಗ ಯಾವ ನಾಯಕನು ಕೂಡ ಸಮುದಾಯದ ಪರವಾಗಿ ನಿಲ್ಬೇಕು. ಕಾಂಗ್ರೆಸ್ ಎಲ್ಲವನ್ನೂ ನೀಡಿದೆ, ಇನ್ನು ನೀಡಲು ಸಾಧ್ಯವಿದ್ದರೆ ಅದು ಕಾಂಗ್ರೆಸ್ನಿಂದ ಮಾತ್ರ ಅಂತ ಅವರು ಹೇಳಿದ್ದಾರೆ. ಕಾಂಗ್ರೆಸ್ನಿಂದ 10 ಮುಖ್ಯಮಂತ್ರಿ ಬಂದಿದ್ದಾರೆ. ಆ ಪೈಕಿ ಈ ನಿಮಿಷದ ತನಕ ಒಂದೇ ಒಂದು ಮುಸ್ಲಿಂ ಮುಖ್ಯಮಂತ್ರಿಯನ್ನು ಕಾಂಗ್ರೆಸ್ನಿಂದ ತರಲಿಕ್ಕೆ ಸಾಧ್ಯವೇ ಇಲ್ಲ. ಮುಖ್ಯಮಂತ್ರಿ ಬಿಡಿ, ಒಂದೇ ಒಂದು DCM ಕೂಡ ಕಾಂಗ್ರೆಸ್ಗೆ ಮುಸಲ್ಮಾನರೇ ಅಗತ್ಯವಿದೆ, ಅನಿವಾರ್ಯವಿದೆ, ಅಗತ್ಯ ಮಾತ್ರ ಅಗತ್ಯವಿದೆ. ಈ ಸರ್ಕಾರ ಬರಲಿಕ್ಕೆ 90% ಮುಸ್ಲಿಮರ ಮತವೇ ನಿರ್ಣಾಯಕವಾದದ್ದು. ಇಲ್ಲದಿದ್ದರೆ 60ಕ್ಕೆ ಇಳಿಯುತ್ತಿತ್ತು. ಕಾಂಗ್ರೆಸ್ ಬಿಟ್ಟು ಪರ್ಯಾಯ ವ್ಯವಸ್ಥೆ ಚಿಂತಿಸಬೇಕಾದಂತಹ ಕಾಲ ಒಂದಾಗಿದೆ. ಜಮೀರ್ ಅವರನ್ನು ಮುಟ್ಟಿ ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಅವರು ಮಾಸ್ ಲೀಡರ್, ಅವರು ಜನರಿಂದ ಬೆಳೆದು ಬಂದಂತಹ, ಜನರಿಂದ ಚುನಾಯಿಸಲ್ಪಟ್ಟಂತಹ ಒಂದು ನಾಯಕ. ಮುಸಲ್ಮಾನರ ವಿರುದ್ಧವಾಗಿ ಪ್ರೆಸ್ ಮೀಟ್ ಮಾಡಲು ವ್ಯವಸ್ಥೆಯನ್ನು ಕಲ್ಪಿಸಿದ್ದೇ ಕಾಂಗ್ರೆಸ್ ಕಚೇರಿ. ಅಲ್ಲಿ ರಿಜ್ವಾನ್ ಅರ್ಷದ್ ಮತ್ತು ಸಲೀಂ ಅಹಮದ್ ಅವರು ಬಲಿಪಶುವಾಗಿದ್ದಾರೆ. ಜಮೀರ್ ಅಹಮದ್ ಸಾಬರನ್ನು ದೂರ ಮಾಡಿದರೆ ನಾನು ಬೇಗ ಕನಸು ಕಂಡಿರಬಹುದು. BZ ಜಮೀರ್ ರವರು ಮುಂದಿನ ಮುಖ್ಯಮಂತ್ರಿ ಹಂತಕ್ಕೆ ಬರುವಂತಹ ಸಾಧ್ಯತೆಗಳಿರುವ ಒಂದು ಕನಸು ಕಂಡಿದ್ದಾರೆ. ಅರ್ಹತೆ ಇದೆ ಅಲ್ವಾ? ಅರ್ಹತೆ ಪಕ್ಕ 100% ಇದೆ. ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ ಗೆಲ್ಲಲಿ ಸೋಲಲಿ, ಸಮುದಾಯದ ಮುಂದೆ BZ ಜಮೀರ್ ಅಹಮದ್ ಸಾಬ್ ರವರು ಗೆದ್ದಿದ್ದಾರೆ.